ಹಾಂ ಸರಿ ಅಣ್ಣ ಓಕೆ ಇಲ್ಲ ಇದ್ದೀನಿ ಅಣ್ಣ ಟೀಮ್ ಜೊತೆನೇ ಇದ್ದೀನಿ ಸರಿ ಅದೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಕೂತಿದ್ದೀವಿ ಅಣ್ಣ ಓಕೆ ಡನ್ ಸರಿ ಇನ್ನು ಒಂದು 10 ನಿಮಿಷ ಟೈಮ್ ಕೊಡಿ ಅಣ್ಣ ಹಿಂಗೆ ಟೈಮ್ ಕೊಡಿ ಎಲ್ಲ ಪಕ್ಕ ಫೈನಲ್ ಮಾಡ್ಕೊಂಬಿಟ್ಟು ಪಕ್ಕ ವರ್ಕೌಟ್ ಆಗೋ ಒಂದು ಕಂಟೆಂಟ್ ತೊಗೊಂಬರ್ತೀನಿ ಅಣ್ಣ ಒಂದು ಪ್ಲಾನ್ನ ಸೂಪರ್ ಅಣ್ಣ ಸರಿ ಮಾಡ್ತೀನಿ ಕಾಲ್ ಮೇಡಮ್ ಮಹೇಶ್ ತುಳಸಿ ಮಂಜುಳಾ ಅಣ್ಣ ಫೋನ್ ಮಾಡಿದ್ರು ಆಲ್ರೆಡಿ ಒಂದು ವಾರ ಆಯ್ತು ನಮಗೆ ಯೂಟ್ಯೂಬ್ ಚಾನಲ್ಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಜನಗಳನ್ನ ಅಟ್ರಾಕ್ಟ್ ಮಾಡೋ ಥರದ್ದು ಒಂದು ಶೋ ಇದು ಮಾಡೋಣ ಅಂತ ತಲೆ ಹುಳ ಬಿಟ್ಕೊಂಡಿದ್ದೀರಾ ಇಲ್ಲ ಏನು ಬಿಟ್ಕೊಂಡಿದ್ದೀರಾ ಗೊತ್ತಿಲ್ಲ ಯಾವುದೋ ಒಂದು ಪ್ಲಾನ್ ಏನು ಕೊಡ್ತಿಲ್ಲ ನಿಮ್ಮ ಕಡೆಯಿಂದ ಅಣ್ಣ ಅದನ್ನೇ ಕೇಳ್ತಾವ್ರೆ ಎಕ್ಕಿಳಿತಾವ್ರೆ ಒಂದೇ ಸತಿ ಹೇಳ್ಬೇಕು ಅಂದರೆ ಇವಾಗ ನೀವ್ ಹಂಗಂತೇಳಿ ನಮ್ ತಲೆ ಹುಳ ಬಿಟ್ರಿ ಅನ್ಸುತ್ತೆ ಈಗ ನಾವು ಟ್ರೈ ಮಾಡ್ತೀವಿ ಹಂಗಾರೆ ಏನಿರ್ಬೋದು ನೀವು ಯೋಚನೆ ಮಾಡಿ ಇವಾಗ ಥಿಂಕ್ ಮಾಡ್ತಿದ್ದೀರಾ ನೀವು ಓ ಸರ್ ದಾಮು ಸರ್ ಇವ್ರು ಸರ್ ಇವರು ಇವಾಗ ಥಿಂಕ್ ಮಾಡ್ತಾವ್ರಂತೆ ಓಕೆ ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ಕೊಟ್ಬಿಡೋಣ ಯೂಟ್ಯೂಬ್ಗೆ ಕಂಟೆಂಟ್ ರಿಲೇಟೆಡ್ ಓಕೆ ಬಟ್ ಯಾವ ಥರ ಕಂಟೆಂಟ್ಸು ಯಾವ ಥರ ಟ್ರಾವೆಲ್ ಹೆಂಗೋ ನಾವು ಟ್ರಾವೆಲ್ ಆಗಿ ತಗೊಂಡ್ರೆ ಜರ್ನಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ಬೋದು ಜನಗಳಿಗೂ ಅಲ್ಲಿ ಏನಿರುತ್ತೆ ಏನಿರಲ್ಲ ಅದನ್ನೆಲ್ಲ ತಿಳ್ಸ್ಕೊಂಡು ಹೋಗ್ಬೋದಲ್ಲ ಇಲ್ಲ ತುಳಸಿ ಅದು ಏನ್ ಗೊತ್ತಾ ಈ ಶ್ರೀರಾಮ್ಪುರದ ಗಲ್ಲಿಯಿಂದ ಉಗಾಂಡ ಫಾರೆಸ್ಟ್ ವರ್ಗು ಎಲ್ಲ ಕವರ್ ಮಾಡ್ಬಿಟ್ಟವ್ರೆ ಜನರಲ್ ಒಂದು ಪೆಂಡಿಂಗ್ ಇಟ್ಟವ್ರೆ ಅಲ್ಲಿಗೆ ರಾಕೆಟ್ ಏನೋ ಫ್ಲೈಟ್ ಏನೋ ಬಿಟ್ರೆ ಡೆಫಿನೆಟ್ ಆಗಿ ಅಲ್ಲೂ ಇದು ಮಾಡ್ತಾರೆ ಐ ಥಿಂಕ್ ಅದು ವರ್ಕೌಟ್ ಆಗಲ್ಲ ಯಾವ್ದಿದೆ ಎಲ್ಲೂ ವರ್ಕೌಟ್ ಆಗಲ್ಲ ಬೇರೆ ಏನು ನಾನು ಹೇಳೋದು ಅಣ್ಣ ಎಕ್ಸೈಟ್ ಆಗಬೇಕು ಅಣ್ಣ ಟ್ರೋಲ್ ಮಾಡಿದ್ರೆ ಟ್ರೋಲಾ ಸಾಕಾಗಿರುತ್ತಣ್ಣ ಇವಾಗೆಲ್ಲ ಟ್ರೆಂಡಿಂಗ್ ಟ್ರೋಲು ಸೂಪರ್ ಅಣ್ಣ ಮಾಡೋಣ ಟ್ರೆಂಡಿಂಗು ಇನ್ನೊಬ್ರು ಎಮೋಷನ್ಸ್ಗೆ ಇನ್ನೊಬ್ರು ಲೈಫ್ಗೆ ಡ್ಯಾಮೇಜ್ ಮಾಡಿ ನಾವೇನೋ ಕೆಲಸನ ಅಣ್ಣ ತಗೊಂಡು ಗೊತ್ತಲ್ಲ ಬೇಡ ವರ್ಕೌಟ್ ಆಗಲ್ಲ ಬಿಟ್ಬಿಡಿ ಬೇರೆ ಏನಾದ್ರು ಪ್ಲಾನ್ ಇಷ್ಟ್ರ ಬಗ್ಗೆ ಮಾಡಿದ್ರೆ ಹೆಂಗಿರುತ್ತೆ ಇರುತ್ತೆ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದೊಂದು ಇದೆಯಮ್ಮ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ ಯಾವ ಕತೆ ನಂಬನ ಯಾವ ಕತೆ ಜನ ನಂಬಿಸೋಣ ಇಲ್ಲ ಅಣ್ಣ ಇಷ್ಟ್ರ ಬಗ್ಗೆ ಮಾಡಿದ್ರೆ ಚಿಕ್ಕ ಮಕ್ಳು ದೊಡ್ಡವರು ಎಲ್ಲರೂ ಅಟ್ರಾಕ್ಷನ್ ಆಗ್ತಾರಣ್ಣ ಗೊತ್ತು ಹೌದು ಅಟ್ರಾಕ್ಟ್ ಆಗ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೆ ಯಾವ ಹಿಸ್ಟ್ರಿ ಸತ್ಯ ಅಂತ ನಿಮಗೆ ಗೊತ್ತಿದೆ ನನಗೆ ಗೊತ್ತಿದೆ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದೊಂದು ಹೇಳಿದ್ದಾರೆ ಅದು ನಿಜ ವರ್ಕೌಟ್ ಆಗಲ್ಲ ಬೇರೆ ಫ್ರಾಂಕ್ ವಿಡಿಯೋ ಮಾಡೋಣ ಹೆಂಗೋ ಎಲ್ರು ಎಂಟರ್ಟೈನ್ ಸಿಗುತ್ತೆ ಎಲ್ರಿಗೂ ಕೆಲಸದಿಂದ ಬಂದು ಬೇಜಾರಾಗಿರ್ತಾರೆ ಸುಸ್ತಾಗಿರ್ತಾರೆ ಅವ್ರಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದು ನಿಮಿಷ ಚೈತ್ರ ನಾನು ಫೋನ್ ಮಾಡ್ಬಿಡ್ತೀನಿ ಯಾಕೋ ಇವ್ರನ್ನೆಲ್ಲ ಯಾಕೆ ಕೆಲಸಕ್ಕೆ ತಗೊಂಡವ್ರು ಗೊತ್ತಿರುತ್ತೆ ಅಲ್ಲ ಮತ್ತೆ ಇನ್ನೇನಮ್ಮ ಅಲ್ಲ ಪ್ರ್ಯಾಂಕ್ ವಿಡಿಯೋ ಅಂತ್ಯ ಹೋಗ್ಬಿಟ್ಟು ನಾವೇನಾದ್ರು ರೋಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಪ್ರ್ಯಾಂಕ್ ಮಾಡಕ್ ಹೋದ್ರೆ ಪೊಲೀಸ್ನವ್ರು ಬಂದು ಒಳಗಡೆ ಹಾಕಲ್ವಾ ನ್ಯೂಸೆನ್ಸ್ ಅಂತ ಅಂದ್ಬಿಟ್ಟು ರಿಸ್ಕ್ ಬೇಕಾ ಏನು ಜನಗಳಿಗೆ ಹೆಲ್ಪ್ ಆಗಬೇಕು ನಾವು ಸಿನಿಮಾ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇದ್ದೀವಿ ಜನಗಳಿಗೆ ಹೆಲ್ಪ್ ಆಗೋ ಥರ ಒಂದು ಒಳ್ಳೆ ಒಂದು ಯಾವ ಥರ ಇರ್ಬೇಕು ಶೋ ಅಂದರೆ ಅಟ್ರಾಕ್ಟ್ ಆಗಿರ್ಬೇಕು ಆಡಿಯನ್ಸು ನಮ್ಮ ಚಾನಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೇಕು ನಮ್ಮ ಇನ್ನೊಂದು ಯಾವ್ದು ವಿಡಿಯೋ ಬರುತ್ತೆ ಅಂತ ಅಣ್ಣ ನಾವು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಸಿನಿಮಾ ಬಗ್ಗೆನೇ ಮಾಡಿದ್ರೆ ಹೆಂಗಿರುತ್ತೆ ಕರೆಕ್ಟ್ ಓಕೆ ಸಿನಿಮಾ ಸಿನಿಮಾ ಬ್ಯಾಕ್ಗ್ರೌಂಡ್ ಸಿನಿಮಾ ರಿಲೇಟೆಡ್ ಓಕೆ ಡನ್ ಓಕೆ ಇದು ಸಿನಿಮಾ ರಿಲೇಟೆಡ್ ಅಂದ್ರೆ ಯಾವ ತರ ಮಾಡೋಣ ಸಿನಿಮಾ ರಿಲೇಟೆಡ್ ಅಂತ ಅಂದ್ರೆ ರಿವ್ಯೂ ಕೊಡೋದು ಮಾಡ್ಬೋದಲ್ಲ ವಾರಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾವ್ರೆ ಅದು ಸಿನಿಮಾ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಸಿನಿಮಾ ತೋರಿಸ್ತೀನಿ ಅಂದ್ರೆ ಮುಗ್ದೋಯ್ತು ಕತೆ ಬಜೆಟ್ ಎಲ್ಲ ಅಲ್ಲೇ ಹೋಗ್ಬಿಡ್ತದೆ ಬೇಡ ಬೇರೆ 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 ಏನು ಏನಾದ್ರೂ ಯೋಚನೆ ಮಾಡಿ ಹೇಳ್ರಯ್ಯ ಏನ್ ತಲೆ ತಿಂತವ್ನೆ ನನಗಂತೂ ನಾಗರಬಾವಿ ಒಂದು ಸಿಂಗಲ್ ಬೆಡ್ರೂಮ್ ರೂಮ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದೀನಿ ಏನಿಲ್ಲ ಟಾಕ್ ಶೋ ಮಾಡಿದ್ರೆ ಹೆಂಗಿರುತ್ತೆ ಟಾಕ್ ಶೋ ಓಕೆ ಎಸ್ ಗುಡ್ ಐಡಿಯಾ ಬಟ್ ಅನುಶ್ರೀ ಆನಂದ್ ಮಾಸ್ಟರ್ ಆನಂದ್ ಅನುಶ್ರೀ ಇವರೆಲ್ಲ ಮಾಡ್ತಾರಲ್ಲ ವರ್ಕೌಟ್ ಆಗತ್ತೆ ಅಂತೀರಾ ನನ್ನ ಪ್ರಕಾರ ಆಗತ್ತೆ ವರ್ಕೌಟ್ ಆಗುತ್ತಣ್ಣ ಟ್ರೈ ಮಾಡ್ಬೇಕು ಟ್ರೈ ಮಾಡ್ದೇನೆ ವರ್ಕೌಟ್ ಆಗುತ್ತಾ ಅಂದ್ರೆ ಅದು ಹೆಂಗಾಗುತ್ತಣ್ಣ ಈ ಸಲ ಟ್ರೈ ಮಾಡೇ ಬಿಡೋಣ ಇದು ಒಂದು ಅಂತೀರಾ ಟಾಕ್ ಶೋ ಓಕೆ ಜನಗಳು ಎಲ್ಲರೂ ತುಂಬ ಜನ ಮಾಡಿದ್ದಾರೆ ಶೋಸ್ಗಳು ವರ್ಕೌಟ್ ಆಗತ್ತಾ ಇಲ್ವಾ ಏನಿವೆ ಅನುಶ್ರೀ ಮತ್ತು ಇವರೆಲ್ಲ ಮಾಡಿರೋದೆಲ್ಲ ದುಡ್ಡಿರೋರ್ಗೆ ಓಕೆ ಆಗುತ್ತೆ ಕಾಸಿದ್ದವ್ರು ಕಜ್ಜಾಯ ಇದ್ದಂಗೆ ಬೆಟರ್ ಹೊಸಬ್ರನ್ನ ಇಟ್ಕೊಂಡು ಹೊಸಬ್ರು ಸಿನಿಮಾಗಳಿಗೆ ಹೊಸ ಟ್ಯಾಲೆಂಟ್ಗಳಿಗೆ
ಅವ್ರು ಸಪೋರ್ಟ್ ಮಾಡಿದ್ರೆ ಒಂದು ಟಾಕ್ ಶೋ ಮಾಡಿದ್ರೆ ಹೆಂಗಿರುತ್ತೆ? ಅಣ್ಣ ಸೂಪರ್ ಸೂಪರ್ ಅಣ್ಣ. ಸೂಪರ್ ಅಲ್ಲ? ಎಲ್ಲಿದ್ರಣ ಇಷ್ಟಲ್ಲ ಹೊಸಬ್ರು ನಮ್ಮ ಯಾರಾದ್ರೂ ಪ್ರಮೋಟ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ. ಇಂಥ ಆಪರ್ಚುನಿಟಿ ಸಿಕ್ಕರೆ ಪಕ್ಕಾ ಬರ್ತಾರೆ. ಸೂಪರ್ ಹಂಗಂದ್ರೆ ಮಾತಾಡ. ಇದು ಶೋ ಬಂದು 1 hour ಇರುತ್ತೆ, ಓಕೆನಾ? ಶೋ 1 hour ಇರುತ್ತೆ, ಕಂಪ್ಲೀಟ್ ಔಟ್ ಅಂಡ್ ಔಟ್ ಫನ್ ಇರಬೇಕು. ತಮಾಷೆ ಅಂದ್ರೆ ಹಿಂಗಿರ್ಬೇಕು, ಒಬ್ರನ್ನೊಬ್ರು ಕಾಲು ಎಳಿತೀವಿ, ಒಬ್ರನ್ನೊಬ್ರು ರೇಗಿಸ್ತೀವಿ, ಗೋಳಿಕೋತೀವಿ. ಪಕ್ಕ ಈ ಕಾಲೇಜಲ್ಲಿ ಈಗ ಏನೋ ಸ್ಟೂಡೆಂಟ್ಸ್ಗಳು ಇರ್ತಾರೆ ಗೊತ್ತಾ, ಹುಡುಗರು ರೇಗಿಸ್ಕೊಂತಾರೆ ಗೊತ್ತಾ, ಹಂಗಿರುತ್ತೆ. ಆ ಥರದ ಒಂದು ಫನ್ ಇರುತ್ತೆ, ಕಂಪ್ಲೀಟ್ ಔಟ್ ಅಂಡ್ ಔಟ್ ಫನ್ ಇರುತ್ತೆ. ಸೊ ಈ 1 hour ಟೈಮು ಫನ್ 2 ಇರುತ್ತೆ. ಸೊ ಏನು ಹೆಸರಿಡಲ್ಲ, ಒಂದು ಹೆಸರಿಟ್ಬಿಟ್ರೆ ಮೂವಿ ಫನ್ ಟೈಮ್. ಬೇಡ ಮೂವಿ ಟೈಮ್ ಅಂತ ಇಟ್ಬಿಡೋಣ. ಮೂವಿ ಟೈಮ್ ಫನ್ನು ಮೂವಿ ಕ್ಯಾಚಿ ಇಲ್ಲಮ್ಮ, ಜನ ಕ್ಯಾಚಿ ಕೇಳ್ತಾರೆ, ಚೇಂಜ್ ಕೇಳ್ತಾರೆ, ಕ್ಯಾಚಿ ಬೇಕು. ಫನ್ ಟೈಮ್ ವಿತ್ ಮೂವಿ ಟೀಮ್. ಹೌದು, ಇದು ಚೆನ್ನಾಗಿದೆ ಅಣ್ಣ. ಓಕೆ, ಇದೊಂಥರ ಚೆನ್ನಾಗಿದೆ. ಫಸ್ಟ್ ಈ ಡಿಸ್ಕಷನ್ ಮುಗ್ದೋಗ್ಲಿ ಅಂತ ಕಾಗೆ ಆರಿಸಿರತ್ತಲ್ಲ. ನಾವೆಲ್ಲ ತಲೆ ಕೆರ್ಕೊಂಡು ತುಂಬಾ ಚೆನ್ನಾಗಿದೆ, ಮಾಡೋಣ. ಹೌದಾ? ಅಂದ್ರೆ ಟೈಟ್ಲ್ ಏನು? ಫನ್ ಟೈಮ್ ವಿತ್ ಮೂವಿ ಟೀಮ್ ಅಲ್ಲ? ಹೌದಣ್ಣ, ಫೈನಲ್ ಮಾಡ್ಬಿಡೋಣ. ಓಕೆ, ಡನ್. ಅಣ್ಣಂಗೆ 10 ನಿಮಿಷದಲ್ಲಿ ಅಂತ ಹೇಳಿದ್ದೆ, 3 ನಿಮಿಷ ಆಗೋಯ್ತು ಅಷ್ಟೇ. 3 ನಿಮಿಷದಲ್ಲಿ ಮುಗ್ದೋಗಿದೆ ಕೆಲಸ. 1 ನಿಮಿಷ ಫೋನ್ ಮಾಡ್ತೀನಿ. ಅಣ್ಣಂಗೆ ಟೈಟ್ಲ್ ಬಗ್ಗೆ ರಿವೀಲ್ ಮಾಡೋಣ. ಅಟ್ರಾಕ್ಷನ್. ಸರಿ ಮಾಡಿ. ಓಕೆ ಮಾಡಿ. ಇವಯ್ಯ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋ ನಮಗೆ ಊಟ ಬಟ್ಟೆ ಬೇರೆ ಹಸಿತೈತೆ, ಹೋಗಿ ಮಲ್ಕೋಬೇಕು ನಾವು. ನನಗಂತೂ ಮಲಗಕ್ಕೆ ರೂಮೇ ಇಲ್ಲಿ ಉರ್ಕಂತ ಇದ್ದೀನಿ. ನಾಗರಬಾವಿ ಯಾವ್ದಾದ್ರು ಒಂದು ರೂಮ್ ಇದ್ರೆ ಹೇಳ್ರಿ ಅಂತ ಈಗ ಜಸ್ಟ್ ಹಿಂಗೆ ಡಿಸ್ಕಷನ್ ಟೀಮ್ ಕಂಪ್ಲೀಟ್ಲಿ ಒಂದು ದೊಡ್ಡ ಡಿಸ್ಕಷನ್ ಮಾಡ್ಬಿಡೋಣ. ಹೊಡೆದಾಟ ರೇಂಜ್ ಹೊಟ್ಟೋಗಿದ್ಬೇಡ, ಸೀರಿಯಸ್ ಆಗೋಣ. ಅಯ್ಯೋ ಬೇಕಣ್ಣ ಕ್ರಿಯೇಟಿವಿಟಿಯಾಗಿ. ನಾನು ಡೆಫಿನೆಟ್ ಆಗಿ ಅಷ್ಟು ಕೆಲ ಬಿಡಲ್ಲ ನಾನು. ಇವಾಗ ಏನ್ ಗೊತ್ತಾ, ಹೆಂಗಿದ್ರು ನಿಮ್ಮ ಆಸೆ ಏನು, ನಾವೆಲ್ಲ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸಿನಿಮಾದವ್ರಿಗೆ ಹೆಲ್ಪ್ ಆಗೋ ತರ, ಒಂದು ಹೊಸ ಟೀಮ್ ಹೆಲ್ಪ್ ಆಗೋ ತರ ಒಂದೊಳ್ಳೆ ಶೋ ಮಾಡೋಣ, ಟಾಕ್ ಶೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಣ್ಣ. ನಾನೇ ಕೊಟ್ಟಿದ್ದೆ ಐಡಿಯಾಗಳು. ಟಾಕ್ ಶೋನ ಅಣ್ಣ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಅನುಶ್ರೀ ಅವ್ರಿಗೆಲ್ಲರೂ ಹೆವಿ ಕಾಸ್ಟ್ಲಿ ಅಣ್ಣ, ದೊಡ್ಡವ್ರದೇ ಹೋಗೋದವ್ರಿಗೆ. ಹೊಸಬ್ರುಗಳು ಸಿನಿಮಾಗಳು ನಮ್ಮ ತಗೋತಾ ಬಿಡೋಣ, ಸುಮ್ಮನೆ ಅಣ್ಣ ವರ್ಕೌಟ್ ಆಗುತ್ತಣ್ಣ. ಟೈಟ್ಲ್ ಏನು ಗೊತ್ತಣ್ಣ? ಫನ್ ಟೈಮ್ ವಿತ್ ಮೂವಿ ಟೀಮ್ ಅಂತಣ್ಣ. ಹ್ಞೂ ಅಣ್ಣ. ನಾನು ಇದೀನಣ್ಣ, ನೀವು ತಲೆ ಕೆಡ್ಸ್ಕೊಬಿಡಿ ಅಣ್ಣ. ಅಣ್ಣ ಪಕ್ಕ ವರ್ಕೌಟ್ ಆಗುತ್ತೆ, ನಾನು ಹೇಳ್ತಿದ್ದೀನಿ, ನನ್ನ ಪ್ಲಾನ್ ಅಣ್ಣ ಇದು. ನಾನು ಯಾವಾಗೆಲ್ಲ ಬರ್ತಿಲ್ಲ, ತಲೆ ಕೆಡ್ಸ್ಕೊಬಿಡಿ ಅಣ್ಣ, ನಾನು ಇದ್ದೀನಿ, ಪಕ್ಕ ವರ್ಕೌಟ್ ಆಗುತ್ತೆ. ಓಕೆನಾ? ಫನ್ ಟೈಮ್ ವಿತ್ ಮೂವಿ ಟೀಮ್ ಲಾಕ್ ಮಾಡೋಣ ಟೈಟ್ಲು. ಪಕ್ಕನಾ? ವರ್ಕೌಟಾ? ಸರಿನಾ? ಓಕೆ, ಡನ್ ಅಣ್ಣ. ಹಂಗಾರೆ ಡಿಸೈನ್ ಮಾಡೋಕೆ ಹೇಳ್ಬಿಡ್ತೀನಣ್ಣ. ಟೈಟ್ಲು ಡಿಸೈನ್ ಮಾಡ್ಬಿಡೋಣ. ಸರಿನಾ? ಓಕೆ ಡನ್. ಇವತ್ತು ಪ್ರಮೋಟ್ ಬಿಡ್ತೇವಣ್ಣ. ಸೂಪರ್ ಅಣ್ಣ, ಸೂಪರ್. ಸೂಪರ್ ಅಣ್ಣ. ಅಣ್ಣ ಬಂದಿ ಅಣ್ಣ, ನಮ್ಮ ಟೀಮ್ ಅಲ್ವಣ್ಣ, ನಮ್ಮ ಚಾನಲ್ ಏನ್ ಬೇಕಾದ್ರೆ ಮಾಡೋಣ. ಖಂಡಿತ ಅಣ್ಣ. ಸರಿನಾ? ಓಕೆ ಡನ್ ಅಣ್ಣ. ಹೇಳಿದ್ನಪ್ಪ ನಿಮ್ ಬಗ್ಗೆ ಎಲ್ಲ, ತುಂಬಾ ಖುಷಿ ಪಟ್ರು. ಎಲ್ಲ ಟೀಮ್ ವರ್ಕ್ ಅಂತ ಹೇಳಿದೀನಿ, ನೀವೆಲ್ಲರೂ ಒಂದು ಸಜೆಷನ್ ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಅವ್ರ ಹತ್ರ ಹೇಳಿದ್ದು, ನೆಕ್ಸ್ಟ್ ಮಂತ್ ಇಂಕ್ರಿಮೆಂಟ್ ಮಾಡ್ತಾರಂತೆ. ನಾನು ಇದೀನಲ್ವಾ ನಿಮ್ಗೆ, ನಾನಿರೋ ಯಾರು ಗೊತ್ತೀರಾ? ದಾಮ ಸರ್ ಹೇಳಿ ಸಮರ್. ಸರ್ ಅದೇ ಟೈಟ್ಲು ಈಗ ಜಸ್ಟ್ ಫ್ರೆಶ್ ಆಗಿ ಟೈಟ್ಲು ಫಿಕ್ಸ್ ಮಾಡಿರೋದು, ಅದು ಫನ್ ಟೈಮ್ ವಿತ್ ಮೂವಿ ಟೀಮ್ ಅಂತ. ಸರ್ ಫಿಕ್ಸ್ ಮಾಡ್ಬಿಟ್ರಾ? ಟೈಟ್ಲ್ ಡಿಸೈನ್ ಮಾಡಿಸ್ಬಿಡಿ ಸರ್. ಅದು ಸಮರ್ ನಿನ್ನೆ ರೆಡಿ ಆಗಿದೆಯಲ್ಲ ಅದು. ದಾಮ ಸರ್ ಶೋ ಕಟ್ ಮಾಡಿ ಸರ್, ನಿಮ್ಮ ನಮಗೆ ಕಟ್ ಮಾಡಿ ಫಸ್ಟು. ಕಟ್ ಮಾಡಿಬಿಟ್ಟು ಇನ್ನೊಂದು ತಗೊಳ್ಳಿ ಫ್ರೆಶ್ ಆಗಿ. ಸೊ ಅದೇ ಟೈಟ್ಲು ರೆಡಿ ಆಯ್ತಲ್ಲ, ಅದನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಹಾಕೊಂಬಿಡಿ ಸರ್ ಇವಾಗ ಟೈಟ್ಲನ್ನ. ನಮ್ಮ ಶೋ ಹೆಸರು ಫನ್ ಟೈಮ್ ವಿತ್ ಮೂವಿ ಟೀಮ್ ಅಂತ. ಓಕೆ, ಸೊ ಆಲ್ ದ ಬೆಸ್ಟ್ ಹೇಳ್ಬಿಡೋಣ. ಐ ಥಿಂಕ್ ಆಲ್ ದ ಬೆಸ್ಟ್ ಹೇಳ್ಬಿಡೋಣ. ಯಾರಂತ ಕೇಳಲ್ವಾ? ಯಾರಿಗೆ? ನೀವು ಮಾಡೋ ಕಾಮಿಡಿಗಳು ನೋಡ್ತೀರಾ, ಆಡಿಯನ್ಸ್ಗೆ ಬದುಕ್ಬೇಕಲ್ಲ ಅವರು. ಅವರು ಬದುಕಬೇಕು, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಇವಲ್ಲಿ ಒಂದ್ಸತಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಮಗೆ ನಾವೇ ಹೇಳ್ಕೊಂಡಿದ್ದ. ಅದೇ ಗೊತ್ತಾಗಿಲ್ಲ. ಆಲ್ ದ ಬೆಸ್ಟ್ ಮೂವಿ
ಅಷ್ಟು ಹೇಳ್ತಿದ್ವಿ ನಮಗ್ ನಾವ್ ಹೇಳ್ಕೋಬೇಕು. ನೀವು ಮಾಡಿರೋ ಕಾಮಿಡಿ ನೋಡಿ ಬದುಕ್ಬೇಕಲ್ಲ ಅವರು. ಅಲ್ಲ ಹಂಗ Yes, ಹಂಗೆ. ಓಕೆ, ಯಾರ್ಯಾರು ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಮೂವಿ ಪ್ರಮೋಷನ್ ನಮ್ಮ ಚಾನಲ್ಗೆ ತಗೊಂಬನ್ನಿ. ಸೊ ಹೊಸ ಸಿನಿಮಾ ಮಾಡೋರ್ಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯು ಟು ಗೈಸ್ ಆಲ್ ದ ವೆರಿ ಬೆಸ್ಟ್. ಇನ್ನು ಮುಂದೆ ಪಕ್ಕ 1 hour ಫನ್ ಇರುತ್ತೆ, ರೆಡಿ ಇದೆ. ಪಕ್ಕ ಕಾಲೆಳೆಯೋದು ಲೋಕಲ್ ಲ್ಯಾಂಗ್ವೇಜಲ್ಲೇ ಕಾಲೆಳಿತೀವಿ. ಎಲ್ರಿಗೂ ಇಷ್ಟ ಆಗತ್ತೆ, ಖುಷಿಯಾಗಿರಿ, ಎಂಜಾಯ್ ಮಾಡಿ 1 hour. ಆಲ್ ದ ಬೆಸ್ಟ್. ಯಾಕ್ರು ಇಷ್ಟೊಂದು ಅರ್ಜೆಂಟು? ಏನಮ್ಮ ಯಾರು ಹಸ್ಬೆಂಡ್ ಏನೋ ಕಾಯ್ತಾವ್ರ ಮನೆಯಲ್ಲಿ ಗಾಡಿ ಗಿಡಿ? ಇಲ್ಲ, ಫಸ್ಟ್ ಮನೆಗೆ ಹೋಗೋಣ ಅಂತ. ಕಳಿಸ್ತೀನಮ್ಮ, ಕಳಿಸ್ತೀನಿ. ಕ್ಯಾಬ್ ಬುಕ್ ಮಾಡಾರ ಕಳಿಸ್ತೀನಿ, ತಲೆ ಕೆಡ್ಸ್ಕೊಬೇಡ, ಓಕೆನಾ? ಅಲ್ಲ, ಇಷ್ಟೋ ತನಕ ಮಾತಾಡಿದ್ವಿ, ಬಡ 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 ಅಂತ ಬಾಯ್ ಬಿಡ್ಕೊಂಡ್ವಿ, ಕರೆಕ್ಟಾ? ಯಾವ ತರ ಶೋ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಏನೇನು ಅಂತೆಲ್ಲ ಹೇಳಿದೀವಿ, ಕರೆಕ್ಟಾ? ಇದನ್ನೆಲ್ಲ ನೋಡ್ತಿರೋ ನಮ್ ಜನಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಹೇಳ್ಬೇಕಾ ಬೇಡವಾ? ಹೌದಲ್ವಾ, ನಾವು ಮರ್ತೇ ಬಿಟ್ಟಿದ್ವಿ. ಅದನ್ನೇ ಮರ್ತಿದ್ವಿ. ಬೇಜಾನ್ ಡ್ರಾಮಾಗಳು ಮಾಡ್ತಾವ್ರೆ, ಎಲ್ಲ ಗೊತ್ತಿತ್ತು, ಬೇಗ ಓಡೋಕೆ ರೆಡಿ ಇದ್ರು ಅಷ್ಟೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಇವೆಲ್ಲ ಹೇಳಿದ್ರಿ, ಚಾನಲ್ ಹೆಸರು ಯಾರು ಹೇಳ್ತಾರ? ನೀವೇ. ನೀವಣ್ಣ ಯಾಕೆಂದ್ರೆ ಇಷ್ಟವರೆಗೂ ನಾನೇ ಮಾಡಿದ ಪ್ಲಾನು ಅಂತ ಬಿಲ್ಡಪ್ ತಗೊಂಡ್ರಲ್ಲ, ಇವಾಗ್ಲೂ ಅದನ್ನೇ ಹೇಳ್ಬಿಟ್ಟು ಇನ್ನೂ ಬಿಲ್ಡಪ್ ತಗೋಬಿಡಿ. ಪುಂಗಿ ಗೊತ್ತಾಯ್ತಾ? ಓಕೆ, ನಮ್ಮ ಚಾನಲ್ ಹೆಸರು ಅದರ್ ಫಿಲ್ಮ್ ಫ್ಯಾಕ್ಟ್ರಿ ಅಂತ, ಪ್ರೆಸೆಂಟೆಡ್ ಬೈ ಕರ್ನಾಟಕ ಕನ್ನಡ ಟಿವಿ ಚಾನಲ್. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ. ಅವರೆಲ್ಲ ಹೇಳ್ದಂಗೆ ಕಮೆಂಟು ಶೇರು ಮಾಡೋದಂತೂ ಡೆಫಿನೆಟ್ ಆಗಿ ಮರಿಬೇಡಿ, ಪಕ್ಕಾ ಫನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್. ಅಣ್ಣ ಇನ್ನೊಂದು ಹಾಗೆ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಯಾರ್ದು ಅಂತ ಕೇಳಬೇಡಿ, ಅಲ್ಲೇ ಇರುತ್ತೆ. ಹೇಳ್ಬೇಕನ್ನೋದಾರ ಹೇಳ್ರಿ, ನಾನಂತೂ ಒಂದೇ ಡೈಲಾಗ್ ಹೊಡೆಯೋದು ನಾಗರಬಾವಿ ಇವ್ರೆ ಹಿಂಗ್ ಕುತ್ಕೊಳ್ಳಿ, ಕಾಲು ಸೊಂಡ ಎರಡು ನೋವು ಬಂದ್ಬಿಟ್ಟದೆ. ಇವು ಅಯ್ಯ ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಓಡಾಡ್ತದೆ, ಈ ಕಡೆಯಿಂದ ಆ ಕಡೆ ಓಡಾಡ್ತದೆ. ಬಂದು ಕುತ್ಕೊಂಡು ಮಾಡಯ್ಯ, ಏನ ಬೇಗ ಮುಗಿಸ್ಕೊಂಡು ಹೋಗವ.